ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಬಿಪಿಎಲ್ ಗೊಂದಲದಿಂದ ಆಹಾರ ಇಲಾಖೆಯ ಕಚೇರಿಯಲ್ಲಿ ಜಂಗುಳಿಯಾಗಿದೆ. ಸರಿ ಇಲ್ಲದಿದ್ದರೆ ಅನರ್ಹರಿಗೆ ರದ್ದು ಮಾಡ್ತೀವಿ, ಅರ್ಹರಿಗೆ ವಾಪಸ್ ಕೊಡ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಅಲ್ಲಿ ಜನ ರದ್ದಾಗಿರುವ ಕಾರ್ಡ್ಗಳನ್ನು ಹಿಡ್ಕೊಂಡು ಆಹಾರ ಇಲಾಖೆ ಕಚೇರಿಯಲ್ಲಿ ತಮ್ಮ ಕಾರ್ಡ್ ಸರಿ ಮಾಡಿಕೊಡಿ ಅಂತ ಬರ್ತಿದ್ದಾರೆ. ಜಂಗುಳಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಪರಿಗಣನೆ ಆಗಿದೆ, ಜನರಲ್ಲಿ ಅಸಮಾಧಾನ ಇದೆ. ಯಾಕೆ ಕಾರ್ಡ್ ಬದಲಾಗಿದೆ ಅಂತ ತಿಳಿಯೋದಕ್ಕೆ ಕಚೇರಿಗೆ ದಾಂಗುಡಿ ಇಡ್ತಿದ್ದಾರೆ. ಪಡಿತರ ಅಕ್ಕಿ ತೆಗೆದುಕೊಳ್ಳೋದಕ್ಕೆ ಹೋದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಅಕ್ಕಿ ನಮ್ಮ ನಿನ್ನೆವರೆಗೂ ಅಂದರೆ ಕಳೆದ ತಿಂಗಳವರೆಗೂ ನಾವು ಬಿಪಿಎಲ್ಲು ನಮ್ಗೆ ಅಕ್ಕಿ ಕೊಡ್ತಾ ಇದ್ರು, 5 kg ಅಕ್ಕಿ ಕೊಡ್ತಿದ್ರು, 5 kg ದುಡ್ಡು ಅಂತ ಅವಾಗ ಬರ್ತಾ ಇತ್ತು. ಆದರೆ ಈಗ ಹೊಡೆದ್ರೆ ನಿಮ್ದು ಬಿಪಿಎಲ್ ಅಲ್ಲ, ನಿಮ್ದು ಎಪಿಎಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗಾಯಿತು, ಏನಾಯಿತು ಇದು ಅಂತ ಕೇಳ್ತಾ ಇದ್ದಾರೆ. ಜನಜಂಗುಳಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ಈಗ ಸದ್ಯಕ್ಕೆ ಯಾಕೆ ಎಪಿಎಲ್ ಆಯಿತು, ಯಾಕೆ ಬಿಪಿಎಲ್ ರದ್ದಾಯಿತು ಅನ್ನೋದನ್ನೇ ಹೇಳೋ ಪ್ರಶ್ನೆ ಅನ್ನೋದೇ ಕೆಲಸ ಆಗ್ಬಿಟ್ಟಿದೆ. ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು 100-150 ಜನ ಹೊರಗಡೆ ನಿಂತ್ಕೊಂಡು ತಮ್ಮ ಕಾರ್ಡ್ ಬಗ್ಗೆ ಸ್ಪಷ್ಟನೆಗಳನ್ನು ಕೇಳ್ತಾ ಇದ್ದಾರೆ. ಇದೆ ನಮ್ಮ ದೊಡ್ಡಮ್ಮರು ಸರ್ 2 ತಿಂಗಳು ಬರೀ ಇದು ತೊಗೊಂಡಿಲ್ಲ ಅಂತಂತ ರೇಷನ್ ಕಾರ್ಡ್ ರದ್ದು ಮಾಡ್ಯಾರ. ಅವ್ರು ರೀಸನ್ಸ್ ಇದ್ರೆ ಏನು ರೀಸನ್ ಹೇಳ್ತಾ ಇಲ್ಲ. ನಿಮ್ಮ ಕಾರ್ಡ್ ರದ್ದಿದೆ, ಹೊಸದ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವ್ರು ಮತ್ತೊಮ್ಮೆ ಅಪ್ಲೈ ಮಾಡಿರಿ, ಅವ್ರು ಮತ್ತೆ ರೇಷನ್ ಕಾರ್ಡ್ ಸ್ಟಾರ್ಟ್ ಮಾಡ್ಕೊಡ್ತೇವೆ ಅಂತ. ಹೊಸದು ರೇಷನ್ ಕಾರ್ಡ್ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಮಾಡಿದ್ರೆ ನೋಡಕ್ಕೆ ಹೋದ್ರೆ ಸರ್ವರ್ ಇಲ್ಲ ಅಂತಾರೆ. ಇವರು ಇದರಲ್ಲಿ ಇವರು IT ರಿಟರ್ನ್ಸ್ ತುಂಬಂದಿಲ್ಲ, ಏನೂ ತುಂಬಂದಿಲ್ಲ ಸರ್. ವಿತೌಟ್ ಅನ್ನೆಸರಿ ಇವ್ರ ಕಾರ್ಡ್ನ ಬಂದ್ ಮಾಡಿದ್ದಾರೆ ಸರ್. ಕೇಳಿದ್ರೆ ಇದು ರದ್ದಾರಿತ್ತು ಸರ್. ನಮ್ಮ ಕಡೆ ಏನು ಮಾಡಾರ ಅನ್ಲ, ರಿಓಪನ್ ಮಾಡಾರ ಅನ್ಲ, ನಮ್ಮ ಕಡೆ ಮತ್ತು ಅದು ಅಪ್ಲೈ ಮಾಡೋ ಪ್ರೊಸೀಜರ್ ಇಲ್ಲ, ಮತ್ತು ಹೊಸದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಿಲ್ಲ, ಅವರ ಹಾಕ್ಬೇಕು ನೀವು ಅಂತಾರೆ ಸರ್. ಇದೆ ನಮ್ಮ ದೊಡ್ಡಮ್ಮರು ಸರ್. BPL ರೇಷನ್ ಕಾರ್ಡ್ ಇತ್ತು ರೀ. ಈಗ 2 ತಿಂಗಳಾಯಿತು ಬಂದಾಗಿ. ನಾವು ಈಗ ಏನು ಮಾಡೋಣ, ಊಟಕ್ಕೆ ಅಕ್ಕಿ ಬೇಕಾಗಿದೆ. ಈಗ ಹೋದ್ರೆ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನೋ ಥರ, ಗೃಹಲಕ್ಷ್ಮಿದು 2,000 ರೂಪಾಯಿನೂ ಬರ್ತಾ ಇಲ್ಲ ನಮಗೆ. ಹಾಗಾಗಿ ಪ್ರಾಬ್ಲಮ್ ಆಗಿದೆ ರೇಷನ್ ಕಾರ್ಡ್ ಬಂದಾಗಿದ್ದಕ್ಕೆ. ಹೋದ ತಿಂಗಳಿಂದನೇ ಬರ್ತಾ ಇಲ್ಲ ರೀ, ರದ್ದಾಗಿದೆ ಅಂತಲೇ ತೋರಿಸ್ತಾ ಇದೆ. ಅವರು ಇಲ್ಲ ರದ್ದಾಗಿದೆ, ನಿಮಗೆ ಏನು ಮಾಡೋಕ್ಕಾಗಂಗಿಲ್ಲ, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಹಾಂ ಸಮಸ್ಯೆ ಆಗ್ತಾ ಇದೆ ರೀ ಸರ್. ಬರೋವಲ್ರಿ ರೇಷನ್ ಅಡ್ಡಾಡೋದಾಗ್ತಿ. ಅಲ್ಲೇ ರೇಷನ್ ಅಂಗಡಿಗೆ ಹೋದ್ರೆ ಅವ್ರಿಗೆ ಒಬ್ಬಟ್ಟು ಬರೋವಲ್ದು ಅಂತಾರೆ. ಇಲ್ಲಿ ಬಂದ್ರೆ ಸರ್ವರ್ ಇಲ್ಲ ಅಂತಾರೆ. ನಾಳೆ ಬರ್ರಿ ಅಂತಾರೆ. ಈ ನಾಳೆ ಬರೋಕ್ಕಾಗ್ಲಿಕ್ಕೆ 2 ದಿವಸ ಬಿಟ್ಟು ಬರ್ರಿ ಅಂತಾರೆ. ನಮಗೆ ಹತ್ತು ಬರೋದು ಆಗ್ಬೇಕಲ್ಲ ನಮಗೆ. ಏನು ಮಾಡ್ಬೇಕು, 800 ಬರ್ತಿತ್ತು ರೀ. 5-6 ತಿಂಗಳು ಓಡಾಡಕತ್ತೆ, ಬಂದೇ ಇಲ್ಲಲ್ರಿ. ಹೆಬ್ಬಟ್ಟು ಬರೋಲ್ಲ ಹಿಂಗೆ ಅಂತಾರೆ ರೇಷನ್ ಅಂಗಡಿಗೆ ಹೋದ್ರೆ. ನೋಡ್ರಿ, ಮೊದಲು ಬಡವ್ರಿಗೋಸ್ಕರ ನಾವು ಸರ್ಕಾರ ರಚನೆ ಮಾಡತ್ತೀವಿ ಅದು ಇದು ಅಂತ ಏನೇನೋ ಅವರು ಹೇಳಿದರು. ಸುಳ್ಳೊಂದು ಸೊಟ್ಟೊಂದು. ಕಾಕಾ ಸಾಹೇಬ್ಗೂ ಫ್ರೀ, ಭಾಳ ಸಾಹೇಬ್ಗೂ ಫ್ರೀ, ಮತ್ತೊಬ್ಬರು ಫ್ರೀ, ಮಗ್ದೊಬ್ಬರು ಫ್ರೀ ಅಂತ ಹೇಳಿದರು. ಇವಾಗ ನೋಡ್ರಿ, ಅವತ್ತು ಸರ್ಕಾರ ರಚನೆ ಮಾಡೋ ಸಂಬಂಧ ಒಂದು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ಮೇಲೆ ಬಡವರಿಗೆ ಒಂದು ಒಟ್ಟಿ ಮ್ಯಾಗ ಬರೀ ಕೊಡುವಂಥ ಒಂದು ವ್ಯವಸ್ಥೆ ಈಗ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಾಯಿ ಮಾತಾಡಿದಾಗ ಅವರು ಆ ರೇಷನ್ ಕಾರ್ಡ್ ಮ್ಯಾಗ ಅವಲಂಬಿತರಿದ್ದಾರೆ ಸುಮಾರು ವರ್ಷಗಳಿಂದ. ಆ ಮನೆತನ, ಕುಟುಂಬ, ಅತ್ತಿ ಮಾವದ್ಲಿಂದ ಬಂದಂಥ BPL ಕಾರ್ಡ್ ಅದು. ಆ BPL ಕಾರ್ಡನ್ನು ಇವಾಗ ಅವರು ರದ್ದು ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ರದ್ದು ಮಾಡಿದ್ರೆ ಅವರು ತಿಂಗಳ ಬರುವಂಥ ರೇಷನ್ಗಳಿಂದ ಅವ್ರಿಗೆ ಹೊಡೆದ್ಕೊಂತೀಗ. ಮತ್ತು ಮೇಲಾಗಿ ಅವರು ಔಷಧೋಪಚಾರಕ್ಕೆ KMC ಆಗಲಿ ಮತ್ತೊಂದಾಗಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ BPL ಕಾರ್ಡ್ ಇದೆ, APL ಐತಮ್ಮ ಅಂತ ಕೇಳ್ತಾರೆ. BPL ಇದ್ದರೆ ಅವ್ರಿಗೆ ಏನೋ ಸ್ವಲ್ಪ ಕನ್ಸೆಷನ್ ಇರ್ತೈತಿ. ಅದು ಸದಾ ಅವ್ರಿಗೆ ಒಂದು ತೊಂದರೆ ಆಯಿತು. ಈ ಒಂದು ಸರ್ಕಾರ ಕೊಟ್ಟ ಮಾತಿನಂಗೆ ನಡೀತಾ ಇಲ್ಲ, ಮತ್ತು ಇದು ಒಂದು ಅವರ ಪರಮಾವಧಿ ಅಂತ ನಾನು ಹೇಳಿಕ್ಕೆ ಇಷ್ಟಪಟ್ಟೆ.